अच्युताय नमः अधोक्षय नमः नारसिंहाय नमः अच्युताय नमः जनार्दनाय नमः उपेन्द्राय नमः श्री महाकाली देवताभ्यो नमः महाकाली महालक्ष्मी देवताभ्यो नमः अन्नपूर्णेश्वरी देवताभ्यो नमः ओम शिवाय नमः महेश्वराय नमः शपवे नमः विनायकाय नमः शिशेखराय नमः विरूपाक्षाय नमः कालाय नमः सर्वविघ्नाय नमः आग्नेयाय नमः इमां यत्तानं संगन्धारेते रक्ष रक्षोजनार्दन श्री महागणपति देवता प्रचतम श्री आदित्यादि नवग्रह देवता जन्मः श्री अन्नपूर्णेश्वरी काशीश्वरेश्वर स्वामी देवता प्रचतम यावत् पिछा क्लुप्तं क्लुप्तं श्रेयोजिषं संभूतं लभान् संपान् ज्योतिष्यमानं रोचन रोचमानसं कल्याणः शतमानं भूषिताय पुरुषेन्द्रियाय शिवेन्द्रियाय प्रतिष्ठते शतमिति शतं दीर्घमायुः श्री महाकाली अनुग्रह प्रसाद सिद्धिस्तु श्री अन्नपूर्णेश्वरी प्रसाद सिद्धिस्तु आयु आरोग्य धन धान्याभिवृद्धिस्तु धन गणगमनि माणिक्याभिवृद्धिस्तु मनोवांच फल सिद्धिस्तु महालक्ष्मी कृपा कटाक्षोर प्रसाद सिद्धिस्तु श्री अन्नपूर्णेश्वरी देवी संपूर्ण अनुग्रह प्राप्तिरस्तु। ಕರ್ನಾಟಕ ಅಡುಗೆ ಸಹಾಯಕ ಕಾರ್ಯಕ್ಷೇಮದ ವತಿಯಿಂದ ಇವತ್ತು ಉಪ್ಪುಂಡೆ ಗ್ರಾಮದಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹನ ಮಾಡಿಸಿದ್ದೀರಿ. ಇದು ಸುಮಾರು 7-8 ವರ್ಷಗಳ ನಾವು ಮಾಡಿಸ್ಬೇಕು ಅನ್ಕೊಂತಾ ಇದ್ದಿದ್ದು. ನಾವೊಂದು ಶಬ್ದ ತಗೊಂಡಿದ್ರಿ, ಅಡುಗೆ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಬರಬೇಕು ಅಂತ ಶಬ್ದ ತಗೊಂಡು ಅನ್ನಪೂರ್ಣೇಶ್ವರಿ ಹೊರನಾಡಿಗೆ ಹೋಗಿ ಅನ್ನಪೂರ್ಣೇಶ್ವರಿಯಲ್ಲಿ ನಾವು ಸನ್ನಿಧಿಯಲ್ಲಿ ಬೇಡ್ಕೊಂಡಾಗ ನಮಗೆ 4 ತಿಂಗಳ ಹಿಂದೆ ನಮಗೆ ಆದೇಶ ಬಂತು, ಕರ್ನಾಟಕ ಸರ್ಕಾರದಿಂದ ಆದೇಶ ಬಂತು. ಆದೇಶ ಬಂದಾಗ ಸುಮಾರು 4,000 ಜನಕ್ಕೆ ಈಗಾಗಲೇ ನಾವು ಕಾರ್ಮಿಕ ಲೇಬರ್ ಕಾರ್ಡ್ ಮಾಡಿಸಿದ್ದೀರಿ. ಉದ್ದೇಶ ನಮ್ದು ಏನು ಮೈನ್ ಉದ್ದೇಶ ಅಂತಂದರೆ ಅನ್ನಪೂರ್ಣೇಶ್ವರಿ ವಿಗ್ರಹ ಮಾಡಿಸ್ಬೇಕು ಅಂತೇಳಿ ಶಬ್ದವನ್ನು ಎಲ್ಲ ನಮ್ಮ ಅಡುಗೆ ಕಾರ್ಮಿಕರೆಲ್ಲ ಇದು ಸಪೋರ್ಟ್ ಮಾಡಿದ್ದಾರೆ. ಮತ್ತು ಕೋಲಾರದಲ್ಲಿ ಫೆಬ್ರವರಿ 16ನೇ ತಾರೀಕು ಅನ್ನಪೂರ್ಣ ಕಾಶಿ ವಿಶ್ವನಾಥ ಮತ್ತು ಕಲ್ಯಾಣೋತ್ಸವ ಒಂದು ಅನ್ನಪೂರ್ಣೇಶ್ವರಿ ಹೋಮ ಕಲಶ ಮತ್ತು ಶೋಭಾಯಾತ್ರೆ ಇರುತ್ತೆ ಕೋಲಾರಲ್ಲಿ ಫೆಬ್ರವರಿ 16ನೇ ತಾರೀಕು. ಅವತ್ತು ರಂಗಮಂದಿರದಲ್ಲಿ ನಾವು ಅಡುಗೆ ಕಾರ್ಮಿಕರಿಗೆ ನಾವು ಲೇಬರ್ ಉಚಿತವಾಗಿ ಕೊಡ್ತಾ ಇದ್ದೀರಿ. ನಮ್ಗೆ ತುಂಬ ಕಷ್ಟ ಬಿದ್ದು ಎಲ್ಲರೂ ಅಡುಗೆಯವರೆಲ್ಲ ಇದಕ್ಕೆಲ್ಲ ದುಡ್ಡು ಹಾಕಿದ್ದಾರೆ. ಎಲ್ಲ ಅಡುಗೆ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಅಡುಗೆ ಕಾರ್ಮಿಕರಿಗೆ ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತಾರೆ. ಮತ್ತು ಆ ಹೊನ್ನಾಡು ಅನ್ನಪೂರ್ಣೇಶ್ವರಿ ಮತ್ತು ಕಾಶಿ ಅನ್ನಪೂರ್ಣೇಶ್ವರಿ ಎಲ್ಲ ಸದಾ ಎಲ್ಲ ಅಡುಗೆ ಕಾರ್ಮಿಕರಿಗೂ ಒಳ್ಳೆಯದಾಗಲಿ ಎಂದು ಈ ಮೂಲಕ ನಾನು ಕೋರುತ್ತೇನೆ. ಶಿಲ್ಪಿಗಳು ಮತ್ತು ಇವತ್ತು ನಮಗೆ ಸುಮಾರು ನಮಗೆ ಇವರು ಶಿಲ್ಪಿ ಉಪ್ಪುಕೊಂಡೆ ನಮ್ಮ ಮಂಜುನಾಥಾಚಾರಿ ವಿನಯಚಾರಿ ಇವರೆಲ್ಲ ನಮ್ಗೆ ತುಂಬಾ ಪರಿಚಯರು. ಶಂಕರಾಚಾರ್ಯ ತಂದೆಯವರು ಇವರು ತಂದೆಯವರು ತುಂಬಾ ನಮಗೆ ಇವರು ಆಲ್ರೆಡಿ ಇವರಿಗೆಲ್ಲ ತುಂಬಾ ಪ್ರಶಸ್ತಿ ಬಂದಿದೆ. ಆಲ್ರೆಡಿ ನಾವು ವಿಗ್ರಹ ಮಾಡೋದಕ್ಕೆ ತುಂಬಾ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಲ್ಲ ಅಡುಗೆ ಕಾರ್ಮಿಕ ಪರವಾಗಿ ನಮ್ಗೆ ಈ ಶಿಲ್ಪಿಗಳಿಗೆ ನಾವು ಅನೇಕ ವಂದನೆ ತಿಳಿಸ್ತಾ ಇದ್ದೀವಿ. ನಾವು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಇಡೀ ನಮಗೆ ಹೇಳ್ಬೇಕಾದ್ರೆ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲವರೆಗೆ ಅಡುಗೆ ಕಾರ್ಮಿಕರಿಂದ ಅನ್ನಪೂರ್ಣೇಶ್ವರಿ ಮಾಡಿಸ್ತಾ ಇರೋದನ್ನು ಇದೇ ನಮ್ಮ ಉಪ್ಪುಕೊಂಡೆ ಗ್ರಾಮದಲ್ಲಿ ಫಸ್ಟ್. ಇವತ್ತು ನಮ್ಗೆ ಲೇಬರ್ ಕಾರ್ಡ್ ಬಂದಿರೋದಷ್ಟೇ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದನೇ ನಮ್ಗೆ ಲೇಬರ್ ಕಾರ್ಡ್ ಬಂದಿರೋದು. ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮಗೆ ಅನೇಕ ವಂದನೆ ತಿಳಿಸ್ತಾ ಇದ್ದೀವಿ. ಮತ್ತು ಈಗ ರಾಜ್ಯ ಸರ್ಕಾರಕ್ಕೆ ಆ ಹೊನ್ನಾಡು ಅನ್ನಪೂರ್ಣೇಶ್ವರಿ ಆಯುಧಾರೋಗ್ಯ ಕೊಡಬೇಕು ಅಂತೇಳಿ ನಾವು ವಂದನೆ ತಿಳಿಸ್ತಾ ಇದ್ದೀವಿ. ಈ ಮೂಲಕ ಅನ್ಕೊಂಡಾಗ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಆ ತಾಯಿ ತುಂಬಾ ಎಲ್ಲಾನು ನೋಡ್ತಾ ಇದ್ದಾರೆ. ಆ ತರ ಒಂದು ತುಂಬಾ ಕಷ್ಟ ಬಿದ್ದು ಇದು ಸುಮಾರು 4 ತಿಂಗಳಿಂದ ನಾವು ಕಷ್ಟ ಬಿಡ್ತಾ ಇರೋದು.
ಇದ್ರಲ್ಲಿ ನಾವು ಯಾರ ಹತ್ರಕ್ಕೂ ನಾವು ಅಮೌಂಟ್ ಹೋಗ್ಲಿಲ್ಲ. ಬರೀ ಅಡಿಗೆ ಕಾರ್ಮಿಕರು ಕಷ್ಟ ಬಿದ್ದು ಬೆಂಕಿ ಮುಂದೆ ಬೆಂದು ಆ ಅಡಿಗೆ ಕಾರ್ಮಿಕರು ಅವರ ದುಡ್ಡಲ್ಲೇ ಇದನ್ನ ನಾನು ವಿಗ್ರಹ ಮಾಡಿಸ್ತಾ ಇರೋದು. ಇವತ್ತು ನಾವು ಇದು ವಿಗ್ರಹ ಮಾಡಿಸೋ ಎಲ್ಲ ಅಡಿಗೆ ಕಾರ್ಮಿಕರು ಒಂದೇ ಮತ್ತು ನಮಗೆ ಪುರೋಹಿತ ನಮ್ಮ ಸತ್ಯನಾರಾಯಣ ಶಾಸ್ತ್ರಿ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ರಗಣ್ಣ ಅವರು ಮತ್ತು ಕೋಲಾರ ತಾಲೂಕು ಜಿಲ್ಲಾ ಮುಖಂಡರು ಮತ್ತು ವೆಂಕಟಣ್ಣ ಅಂತೇಳಿ ಕೋಲಾರ ಜಿಲ್ಲಾ ಮುಖಂಡರು ಮತ್ತು ಶ್ಯಾಮ್ ಕುಮಾರ್ ಕೋಲಾರ ತಾಲೂಕು ಅಧ್ಯಕ್ಷರು, ಮಂಜಾತ್ ಸಿಂಗ್ ಅವರು ಶ್ರೀನಿವಾಸ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಸ್ವೀಟ್ ನಾಗರಾಜು ಕೋಲಾರ ತಾಲೂಕು ಮುಖಂಡರು ಬಂದಿದ್ದಾರೆ. ಹಾಗೂ ನಮ್ಮ ಶಿವಶಂಕರ್ ಕೋಲಾರ ತಾಲೂಕು ಮುಖಂಡರು. ಇವತ್ತು ಸುಮಾರು ನಾವು ಏನಪ್ಪ ನಾವು ನಮ್ಮ ಕಾನ್ಸೆಪ್ಟ್ ಏನಂದರೆ ಬರೀ ಪೂಜೆ ಮಾಡಿ ತೊಗೊಂಡೋಗೋದು ಬೇಡ ಅಂತೇಳಿ 13 ಸ್ಥಳದಲ್ಲಿ ಇವತ್ತು 13 ಸ್ಥಳ ಪೂಜೆ ಮಾಡಿಕೊಂಡು ಆಮೇಲೆ ನಂತರ ವಿಗ್ರಹ ನಮ್ಮ ಕೇಂದ್ರ ಕಚೇರಿ, ಇಡೀ ಕರ್ನಾಟಕದ ಮೊಟ್ಟ ಮೊದಲ ಬಾರಿ ಕೇಂದ್ರ ಕಚೇರಿಗೆ ನಾವು ತೊಗೊಂಡೋಗ್ತಾ ಇದ್ದೀರಿ. ಮತ್ತು ಈ ಮೂಲಕ ಒಂದು ವಿಶೇಷವಾಗಿ ಒಂದು ಹೇಳ್ತೀರಿ, ಮಾರ್ಚ್ 13ನೇ ತಾರೀಕಿನಿಂದ ಪ್ರತಿ ಶುಕ್ರವಾರ ಅನ್ನದಾನ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ನಮ್ಮ ಕೇಂದ್ರ ಕಚೇರಿಯಲ್ಲಿ ಅನ್ನದಾನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಾಗಲೇ ಅನ್ನದಾನ ಟ್ರಸ್ಟ್ ಬೇರೆ ರೆಡಿ ಮಾಡಿದ್ದೀರಿ. ಮಾರ್ಚ್ 13ನೇ ತಾರೀಕು ಪ್ರತಿ ಶುಕ್ರವಾರ ಉಚಿತ ಅನ್ನದಾನ ನಾವು ನಡೆಸ್ತಾ ಇದ್ದೀರಿ. ಅವತ್ತು ಎಲ್ಲ ದಾನಿಗಳು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಸಪೋರ್ಟ್ ಮಾಡಿ ಎಲ್ಲ ದಾನಿಗಳಿಗೂ ಮತ್ತು ವಿಶೇಷವಾಗಿ ಅಡಿಗೆ ಕಾರ್ಮಿಕರಿಗೆ ಮತ್ತು ಪುರೋಹಿತರಿಗೆ, ನಮ್ಮ ಶಿಲ್ಪಿಗಳ ನಮಗೆ ಶಿಲ್ಪಿ ಒಂದು ವಿಗ್ರಹ ಬರಬೇಕು ಅಂದರೆ ಶಿಲ್ಪಿನೇ ಕಾರಣ. ಇವತ್ತು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಯ್ಯಮ್ಮ ಕೂತ್ಕೊಂಡು ಆಲ್ರೆಡಿ ವರನೂ ಕೊಟ್ಟಿದೆ. ಅಯ್ಯಮ್ಮ ಬಲಗಡೆ ಹೂವು ಕೂಡ ಕೊಟ್ಟಿದೆ. ಇದು ಕಷ್ಟ ಬಿದ್ದು ಆಗಿ ಎಲ್ಲ ಬೆವರು ನಮ್ಮ ಅಡಿಗೆ ಕಾರ್ಮಿಕರು ಬೆವರು ಇವತ್ತು ಅಯ್ಯಮ್ಮ ಅಲ್ಲಿ ನಾವು ಮಾಡಿಸಿದ್ದೀವಿ ಇದು ವಿಗ್ರಹನ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲ್ಯಾಣೋತ್ಸವ ತುಂಬ ಚೆನ್ನಾಗಿ ಬರುತ್ತೆ. ಮೆರವಣಿಗೆ ಬೇರೆ ಇದೆ, ಕೋಲಾರಲ್ಲಿ ಮೆರವಣಿಗೆ ಇದೆ. ಫೆಬ್ರವರಿ 14ನೇ ತಾರೀಕು ಮೆರವಣಿಗೆ ಇದೆ. ಅವತ್ತು ಕಲ್ಯಾಣೋತ್ಸವ ಮತ್ತು ಹೋಮ ಮತ್ತು ಸಾಯಂಕಾಲಕ್ಕೆ ನಾವು 6:30ಗೆ ನಾವು ಅನ್ನಪೂರ್ಣೇಶ್ವರಿ ಕಳಶ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ. ಮಧ್ಯಭಾಗದಲ್ಲಿ 2 ಗಂಟೆಗೆ ನಾವು ರಂಗಮಂದಿರದಲ್ಲಿ ಅಡಿಗೆ ಕಾರ್ಮಿಕರಿಗೆ ಉಚಿತ ಲೇಬರ್ ಕಾರ್ಡ್ ಕೊಡ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಮಂತ್ರಿ ಲೇಬರ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಅದಕ್ಕೆ ಮತ್ತು ಸಂಸದರು ಮತ್ತು ಎಲ್ಲ ತಾಲೂಕಿನ ಶಾಸಕರು ಆಗಮಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ಒಳ್ಳೇದು ಮಾಡಲಿ ಅಂತೇಳಿ ನಾವು ಈ ಮೂಲಕ ನಾವು ಕೊಡ್ತಾ ಇದ್ದೀವಿ. ಕೋಲಾರ ಜಿಲ್ಲೆ ಉಕ್ಕುಂಟೆ ಗ್ರಾಮ, ಈ ಗ್ರಾಮದಲ್ಲಿರ್ತಕ್ಕಂತಹ ನಮ್ಮ ಶಂಕರಾಚಾರ್ಯ ಹಿರಿಯರು, ಅವರ ಮಕ್ಕಳಾದಂಥ ಮಂಜುನಾಥಾಚಾರಿ ಮತ್ತು ನಂದೀಶ್ ಕುಮಾರ್ ಅವರು ಮತ್ತು ಕುಟುಂಬದವರು ಒಳ್ಳೆ ಶಿಲ್ಪಿಗರು, ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಅವರು ಒಳ್ಳೆ ಶಿಲ್ಪಿ. ಸುಮಾರು ಮುಳಭಾಗದಲ್ಲಿ ಶ್ರೀ ಉದ್ಭವ ಶೃಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಿಸಿದ್ದಾರೆ. ಶಿಲ್ಪಿ ಸುಮಾರು ಅಂದರೆ ಒಂದು 25ರಿಂದ 30 ವಿಗ್ರಹಗಳನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ 3 ದೇವಸ್ಥಾನಕ್ಕೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಿ. ಯಾವುದೇ ಪ್ರಕಾರವಾಗಿ ಈ ಅನ್ನಪೂರ್ಣೇಶ್ವರಿ ಅವ್ರ ಕುಟುಂಬ ಒಳ್ಳೇದಾಗಲಿ ಅಂತ ಸರ್. ಅದು ಚೆನ್ನಾಗಿ ಹೆಚ್ಚಾಗಿದೆ, ಹೇಳಬೇಕಂದ್ರೆ ಹೆಚ್ಚಾಗಿದೆ. ಪಾರಂಪರ್ಯವರು ಮಾಡ್ತಾ ಇದ್ದಾರೆ. ಪಾರಂಪರ್ಯ ತಂದೆ ಕಾಲದಿಂದ, ಅವ್ರ ತಾತ ಕಾಲದಿಂದ, ಅವ್ರ ಪರಂಪರೆಯಿಂದ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಆತ್ಮೀಯರು, ಭಾರಿ ಆತ್ಮೀಯರು ಅವರು. ಹೌದವರು ಉದ್ಭವ ಶೃಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೇವಾಕರ್ತರು ಮತ್ತು ರಥ ಕೆಲಸಕ್ಕೆ ಎಲ್ಲ ಸೇವಾಕರ್ತರು ಮಾಡ್ತಾ ಇದ್ದಾರೆ. ಅವರೇ ಕುಟುಂಬಪರವಾಗಿ ಮಾಡ್ತಾ ಇದ್ದಾರೆ. ಅವರು ಪಾರಂಪರೆ ಮಾಡ್ತಾರೆ. ನೆಕ್ಸ್ಟ್ ಮಂತ್ ಬರುತ್ತೆ, ಅವರು ಬರ್ತಾರೆ, ಸೇವಾಕರ್ತರು ಮಾಡ್ತಾರೆ. ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಆದಿ ಪೂಜಾಯ ವಿನಾಯಕಾಯ ನಮಃ. ಕಾಶಿ ಅನ್ನಪೂರ್ಣೇಶ್ವರಿಯೇ ನಮಃ. ತಾಯಿ ಇವತ್ತಿನ ವಿಶೇಷವಾಗಿ ಅದ್ಭುತವಾಗಿ ಮೂಡಿ ಬಂದಿರುವಂತ ಕಾಶಿ ವಿಶ್ವೇಶ್ವರ ಅನ್ನಪೂರ್ಣೇಶ್ವರಿ ತುಂಬಾ ಅದ್ಭುತವಾಗಿ ಮೂಡಿ ಬಂದೈತಿ. ಮುಖ ಎಲ್ಲಾನು ತಾಯಿದು ಅನ್ನಪೂರ್ಣೇಶ್ವರಿ ವಿಗ್ರಹ, ಪಂಚಲೋಹ ವಿಗ್ರಹ, ಸುಮಾರು ಎತ್ತರ 3 ಅಡಿ ವಿಗ್ರಹ ಇದು. ಇವರು ಕರ್ನಾಟಕದ ಅಡಿಗೆ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಸೆಕ್ರೆಟರಿ, ಇಡೀ ಕರ್ನಾಟಕ ಎಲ್ಲರೂ ಸೇರಿ ಈ ವಿಗ್ರಹವನ್ನು ಮಾಡಲು ಆರ್ಡರ್ ಕೊಟ್ಟಿದ್ರು. ತುಂಬಾ ಅವ್ರ ಇಚ್ಛೆ ಪ್ರಕಾರವಾಗಿ ಅವರಷ್ಟು ಇಷ್ಟಾಂತರವಾಗಿ ಮಾಡಿಸ್ಕೊಂಡು ಅದೇ ತರ ವಿಗ್ರಹ ಕಳಕಳಿಯಾಗಿ ಮೂಡಿ ಬಂದೈತೆ. ನನಗೂ ತುಂಬಾ ಆನಂದವಾಯ್ತು ಆ ತಾಯಿನ ಮುಖ ನೋಡಿದೆ. ಅನ್ನಪೂರ್ಣೇಶ್ವರಿ ವಿಗ್ರಹ ಮಾಡೋದು ಕಮ್ಮಿ, ಯಾರು ಮಾಡ್ಸಲ್ಲ. ಆದ್ರೂ ಇವ್ರು ಅಡಿಗೆ ಭಟ್ರಾಗಿದ್ದಕ್ಕೋಸ್ಕರ ಇವರು 1000 ಜನಕ್ಕೆ ಅಡಿಗೆ ಬಡಿಸ್ತಾರೆ ಮಾಡಿಸಿ. ತಾಯಿ ಭೂಲೋಕ ಅಲ್ಲ, ಎಲ್ಲ ದೇವಾದೇವರಿಗೆಲ್ಲ ಅಡಿಗೆ ಮಾಡಿ ಬಡಿಸಿರುವಂತ ತಾಯಿ. ದೇವಾದೇವತರಿಂದ ಮಾನವರವರೆಗೂ ತಾಯಿ ಅನ್ನಪೂರ್ಣೇಶ್ವರಿ ಕೊಟ್ಟಿರುವಂತ ಪ್ರಸಾದನೇ ಸ್ವೀಕರಿಸ್ತಾ ಇದ್ದಾರೆ. ಆ ತರ ತಾಯಿ ಇವತ್ತು ಇವರು ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರೆ. ತುಂಬಾ ಅದ್ಭುತವಾಗೈತೆ. ಇದು ಕೋಲಾರಲ್ಲೇ ಇರ್ತದೆ ದೇವಸ್ಥಾನದಲ್ಲಿ. ಕೋಲಾರಲ್ಲಿ ಆಫೀಸ್ ಐತೆ. ಇಡೀ ಕರ್ನಾಟಕ ಓಡಾಡ್ತಾ ಇರ್ತದೆ. ಯಾವ ಎಲ್ಲಿ ಬೇಕೋ ತಗೊಂಡು ಹೋಗ್ಬೋದು, ತಗೊಂಡು ಮತ್ತೆ ಬರಬಹುದು. ಮಾತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ಹೆಸರು ತುಂಬಾ ಚೆನ್ನಾಗಿ ಬಂದೈತೆ. ನಾವು ಬೇಡ್ಕೊಂಡಾಗ ತಾಯಿ ಹೂವು ಒಂದು ನಮ್ಮ ಪ್ರಸಾದವಾಗಿ ಕೊಟ್ಲು, ಇಷ್ಟಪಟ್ಟು ನಮ್ಗೆ ಇನ್ನೂ ಆನಂದವಾಯಿತು.
ಅದ್ರಲ್ಲಿ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಈ ದೇವರಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಶ್ರೀದೇವರಿಗೂ ಒಂದು ಶಬ್ದ ಅನ್ನೋದು ಗೊತ್ತದ. ಅವರೊಂದು ಅಲಂಕಾರದಲ್ಲಿ ಏನಪ್ಪಾ ಅಂದ್ರೆ ಅದು ಬಳೆ. ಎಲ್ಲಾ ಶ್ರೀಗಳಿಗೂ ಬೇರೆ ಯಾವ್ದು ಸೌಂಡ್ ಬರಲ್ಲ, ಬಳೆನೇ ಸೌಂಡ್ ಬರೋದು. ಇದು ಈ ತಾಯಿಗೆ ನಾವು ಅದ್ಭುತವಾಗಿ ಇದು ಮಾಡಿದೀವಿ, ಯಾವ ದೇವ್ರಿಗೂ ಮಾಡಿಲ್ಲ. ಇದು ವಿಶೇಷವಾಗಿ ಮಾಡಿದ್ದೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ ಇದು ಆಚೆ ಬರಲ್ಲ, ಒಳಕ್ ಹೋಗಲ್ಲ, ಇಲ್ಲೇ ಫಿಕ್ಸ್ ಮಾಡಿದ್ದೀವಿ. ವಿಶೇಷವಾಗಿ ಬಳೆ ತಿರುಗ್ತಾ ಇರ್ತದೆ. ಹೆಣ್ಣಿಗೆ ಅಲಂಕಾರ ಬಳೆ ಅಂತ ಆವತ್ತಿಂದ ಆ ಕಾಲದಿಂದ ಬಂದಿರೋ ಅರ್ಶಿನ ಕುಂಕ ಹಳೆ ಬಳೆ ಹೂವು ತಾಯಿಗೆ ಅಲಂಕಾರ. ಇದು ವಿಶೇಷವಾಗಿ ಮಾಡಿದ್ವಿ ದೇವರಲ್ಲಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಸ್ವಸ್ತಿ.